ಹಾಯ್ ಹಲೋ ಗೈಸ್ ನಮಸ್ಕಾರ, ನಾನು ನಿಮ್ಮ ಮಾಧುರ್ಯ. ಸೊ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ನೆಕ್ಸ್ಟ್ ಅಮ್ಮ ಕುಟುಂಬಕ್ಕೆ ಭೇಟಿ ಆಗ್ತೀನಿ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಹಾಯ್ ಹಲೋ ಗೈಸ್ ನಮಸ್ಕಾರ, ನಾನು ನಿಮ್ಮ ಮಾಧುರ್ಯ. ಸೊ ಇವತ್ತು ನಾನು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಟೆಂಪಲ್ಗೆ ರೆಡಿ ಆಗಿದ್ದೀವಿ, ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಹೋಗ್ತಾ ಮಾತಾಡೋಣ. ಸೊ ಗೈಸ್ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದ್ವಿ. ಸೊ ಗೈಸ್ ಪೆಟ್ರೋಲ್ ಹಾಕ್ಸಿದ್ದಾಯ್ತು, ಹೊರಡ್ತಾ ಇದ್ದೀವಿ ಇವಾಗ. ಗೈಸ್ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಮೈಸೂರು ರೋಡ್ ಅಲ್ಲ, ಇವತ್ತು ಫ್ರೈಡೆ ರಜಾ, ಲೇಬರ್ಸ್ ಡೇ ಅಂದ್ಬಿಟ್ಟು ಎಷ್ಟು ಜನ. ಸೊ ಗೈಸ್ ತುಂಬ ಹೊಟ್ಟೆ ಹಸಿತಿದೆ, ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತಿದೆ. ನಾವು ಮಾರ್ನಿಂಗಿಂದ ಏನೇನು ತಿಂದೇ ಇಲ್ಲ. ಸೊ 8:30 ಆಗಿದೆ, ಇವಾಗ ರೀಚ್ ಆದ್ವಿ ಇಲ್ಲಿ. ಸೊ ಗೈಸ್ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತಿದೆ, ತಲೆನೋವೇ ಬಂದ್ಬಿಟ್ಟು ಅಷ್ಟು ಹೊಟ್ಟೆ ಹಸಿತಿದೆ. ಮಾರ್ನಿಂಗಿಂದ ಏನೂ ತಿಂದೇ ಇಲ್ಲ. 8:30 ಆಯಿತು. ಇವಾಗ ತಿನ್ನೋದಕ್ಕಂತ ಬಂದಿದ್ದೀವಿ. ಶ್ರೀ ಶಿವ ದರ್ಶನ ಶಕ್ತಿ ಅಂತೆ. ನಮ್ಮಣ್ಣ ಇಲ್ಲೇ ತಿನ್ನಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಂದಿಲ್ಲ, ನಾನು ಪೂರಿ ಆರ್ಡ್ರ್ ಮಾಡಿದ್ದೀನಿ. ಪೂರಿಗೋಸ್ಕರ ವೇಟಿಂಗ್. ಇಡ್ಲಿ, ಪಲಾವ್ ಎಲ್ಲ ಬಂದಿದೆ. ಸೊ ಗೈಸ್ ಎಲ್ಲ ಫುಡ್ ಬಂತು, ಇವಾಗ ಬ್ಯಾಟಿಂಗ್ ಮಾಡೋದಷ್ಟೇ ಇರೋದು. ಸೊ ಗೈಸ್ ಪೂರಿ ಆಯಿತು, ಇವಾಗ ಪಲಾವ್ ತಿನ್ನೋಣ. ಎಲ್ಲರೂ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಟೇಸ್ಟ್ ಆಗಿದೆ. ಸಾರಿ. ಸೊ ಗೈಸ್ ಆಯಿತು, ತಿಂದಿದ್ದಾಯಿತು. ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಎನ್ವಿರಾನ್ಮೆಂಟ್ ನೋಡಿ ಗೈಸ್, ಒಳ್ಳೆ ಕಡೆ ಪ್ಲೇಸು. ಓಡ್ತಾ ಇದ್ದೀವಿ. ಸೊ ಇವಾಗ ಆ್ಯಕ್ಚುಲಿ ಎನರ್ಜಿ ಬಂತು. ಹೆವಿ ತಲೆನೋವು ಬಂದ್ಬಿಟ್ಟಿದೆ ಗೈಸ್, ತುಂಬ ಅಂದರೆ ತುಂಬ ತಲೆನೋವಿತ್ತು. ಬೆಳಗ್ಗೆ 5:30 ಎದ್ದೋರು, ಏನೇನು ಕುಡ್ದಿಲ್ಲ, ತಿಂದಿಲ್ಲ. ಸೊ ಇವಾಗಲೇ ತಿಂದಿದ್ದು, ಟೈಮ್ 9 ಗಂಟೆ. ಹೆವಿ ತಲೆನೋವು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಬನ್ನಿ ಗೈಸ್ ಹೊರಡೋಣ. ಇಲ್ಲಿ ಊಟ ಇದೆ. ಗೈಸ್ ಹೆವಿ ಬಿಸಿಲು, 9 ಗಂಟೆಗೆ ಹೆವಿ ಬಿಸಿಲಿದೆ. ಸೊ ಎಲ್ಲರೂ ಸೆಟ್ಲ್ ಆದರು. ನಾನೇನೋ ಸೆಟ್ಲ್ ಆಗಿಲ್ಲ. ಕುಡಿ ಚೆನ್ನಾಗಿ. ನೀರು ಕುಡಿತೀಯಾ, ಕುಡಿಸ್ತೀಯಾ? ಎರಡೂ ಮಾಡ್ತೀಯಾ? ಅಮುಕು ಡಮುಕು ಫ್ಯಾನ್. ಕುಟುಂಬಕ್ಕೆ ಫ್ಯಾನ್ ನಾವು. 1 ಗಂಟೆ ಆಗಿರಲಿ, 2 ಗಂಟೆ ಆಗಿರಲಿ, ಮನೆ ಮುಂದೆ ಕಾಯ್ತೀಯಾ? ಗೂರ್ಖಾ ಕೆಲಸ ಮಾಡು, ಒಳ್ಳೆ ಕೆಲಸ. ಖಾಲಿ ಮಾಡಿದ್ಯಾ? ಮತ್ತೆ ಅಲ್ಲಿ ಒಂದಿಷ್ಟು ಇಟ್ಕೊಂಬರ್ಬೇಕು. ಸೊ ಕುಡಿಯಲ್ಲ ಗೈಸ್ ಆ್ಯಕ್ಚುಲಿ ನಮ್ಮ ಡ್ಯಾಡಿ ತೊಳೆಯೋದ ಕುಡಿಯೋದ ಯಾವುದು ನಮ್ಮ ಇದ್ರಾಗ ಕುಡಿಯೋದು. ನಮ್ಮ ಡ್ಯಾಡಿ ಅವ್ರ ಫೋನ್ನ ಬೀಳ್ಸ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ ಅಲ್ಲ. ಬೀಳ್ಸ್ಕೊಂಡ್ಬಿಟ್ಟವ್ರೆ, ಏನ್ ಮಾಡ್ತೀರಾ? ಅಲ್ಲ ಹೋಗಿ ಕೆಸರಿನಕ್ಕೆ ನಿಲ್ಲ. ನಮ್ಮಮ್ಮ ಹತ್ರ ಬೈಸ್ಕೊಂತವ್ರೆ. ಅಲ್ಲ ಎಲ್ಲಾದ್ರೂ ನಿಲ್ಲಿಸಿದ್ರು, ಆ ಫೋನ್ ಹಿಂಗ್ ಬಿತ್ತು ಅಂತ ಕೈ ಹಿಂಗ್ ಹಿಡ್ಕೊಂಬ ಬಿತ್ತು. ಮತ್ತೆ ಹೆಸರು ಏನ್ ಮಾಡ್ತಾರೆ? ನೀನು ಅವಾಗಲೇ ಫೋನ್ ತಕ್ಕೋಬೇಕೇನು? ನೋಡಿ ಗೈಸ್ ಕಾರಲ್ಲೇ ಕಿತ್ತಾಡ್ತಿದ್ದಾರೆ, ಕಾರಲ್ಲಿ ಜಗಳ ಆಡ್ತಿದ್ದಾರೆ ನಮ್ಮ ಡ್ಯಾಡಿ ಮಮ್ಮಿ. ಇದು ಸೀಟ್ ಬೆಲ್ಟ್ ಹಾಕಿ ರೂಲ್ಸ್ ಫಾಲೋ ಮಾಡಿ. ಅಲ್ಲೇನ ನಾವು ಫೈನ್ ಮಾಡಿದ್ರೆ ನೀನೇ ಕಾಸು ಕಟ್ಟಬೇಕು. ನಮ್ಮಣ್ಣ ಕಟ್ತಾನೆ ಗೈಸ್. ನಾನು ಯಾಕೆ ಕೊಡ್ತಾನೆ ಗಾಯ್ಸ್. ಬೆಳ್ಳು ಬೇರೆ ಸರಿಯಾಗಿ ರೈಟ್ ಬರಂಗೇ ಇಲ್ಲ, ಲೆಫ್ಟಲ್ಲೇ ಇಡಬೇಕು. ಗೈಸ್ ಆ್ಯಕ್ಚುಲಿ ಹೊಟ್ಟೆ ತುಂಬ ತಿಂದಿರೋದಕ್ಕೆ ನಮ್ಮಣ್ಣ ಫುಲ್ ರೊಚ್ಚಿಗೆ ಎದ್ದು ರೋಡ್ ಹೋಗೋರ್ಗೆಲ್ಲ ಬೈಕೊಂಡು ಓಡಾಡ್ಲಿ. ಬೈಕೊಂಡು ಓಡಾಡ್ತಾನೆ. ಬೈಕೊಂಡು ಓಡಾಡ್ತೀವಿ. ಏನಕ್ಕೆ ಬೈಕೊಂಡು ಓಡಾಡ್ತೀವಿ ಅಂದರೆ ನಮ್ಮ ಸಮಾಜ
ರಾಜಾ ಸರಿ ಸಿಸ್ಟಮ್ ಸರಿ ನೀನು ಗಾಡಿ ಸರಿದ್ಯಾ? ಇಲ್ಲ, ನಾವೆಲ್ಲ ಇಂಡಿಯಾ ಬಿಟ್ಟು ಹೊರಡ್ಬಿಡ್ಬೇಕು ಅಷ್ಟೇ. ಗೈಸ್ ನೋಡಿ, ಇಂಥವ್ರು ಇರಬೇಕು ಕನ್ನಡದಲ್ಲಿ, ಇಂಡಿಯಾದಲ್ಲಿ. ಕರೆಕ್ಟು. ಇಂಥವ್ರು ಇರಬೇಕು ಇಂಡಿಯಾದಲ್ಲಿ. ಕರೆಕ್ಟು. ಇಂಡಿಯಾದಲ್ಲೇ ಹುಟ್ಟಿ ಬೆಳೆದು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾನೆ. ಹೋಗ್ತೀನಿ. ಹೌದು. ಏನಕ್ಕೆ ಹೋಗ್ತೀನಿ ಅಂತ ನೀನು ಕೇಳಲಿಲ್ಲ. ಏನಕ್ಕೆ ಹೋಗ್ತೀನಿ? ಏನಕ್ಕೆ ಹೋಗ್ತೀಯಾ? ನಮ್ಮ ಸಿಸ್ಟಮ್ ಸರಿ ಇಲ್ಲ, ಅದಕ್ಕೆ ನಾನು ಹೋಗ್ತೀನಿ. ಇಂಡಿಯಾದಲ್ಲಿ ಇದ್ದು ಸಿಸ್ಟಮ್ ಚೇಂಜ್ ಮಾಡು. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀಯಾ? ಗಾಯ್ಸ್, ನೀವೆಲ್ಲ ಸಪೋರ್ಟ್ ಮಾಡಿ ಮಾಧುರಿಗೆ. ಮಾಧುರಿ ಸಿಸ್ಟಮ್ ಚೇಂಜ್ ಮಾಡಿ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಮಾಡ್ತಾಳಂತೆ. ಅವಳದು ಲ್ಯಾಪ್ಟಾಪು ಇವಾಗ ಡೆಲ್ಲು ಲ್ಯಾಪ್ಟಾಪು, ಅವಳದು ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬೇರೆ ಸಿಸ್ಟಮ್ ಹಾಕಂತಾಳೆ. ಅದೊಂದು ಸಿಸ್ಟಮ್ ಚೇಂಜ್ ಮಾಡ್ಬೋದು, ಇನ್ಯಾವುದು ಮಾಡೋಕ್ಕೆ ಆ ಸಿಸ್ಟಮ್ ಎಷ್ಟು ಇವಾಗ ಅಪ್ಗ್ರೇಡ್ ಮಾಡ್ತೀಯ ಮಾಧುರ್ಯ ಸಿಸ್ಟಮು? ಹಾಂ, ಓ, ಎಲ್ಲರೂ ಬಂದು ನನ್ನ ಸಿಸ್ಟಮ್ ಮುಟ್ಟು ಬೈಕ್ ಇಟ್ಕೊಂಡು ಹೋಗ್ರಿ. ಹೋಗಿ. ಮಮ್ಮಿ, ಬಿಸಿಲಿಗೆ ಬೈಕ್ ಒಳಗಡೆ ಇದಾಗಲ್ಲ, ಬಿಸಿ ಆಗಲ್ಲ. ಬ್ಲ್ಯಾಕು, ರೆಡ್ಡು, ಡಾರ್ಕ್ ಬ್ಲೂ ಇದೆಲ್ಲ ಬೇಗ ಗೈಸ್, ನಾನು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಡ್ಯಾಡಿ ಮಮ್ಮಿಗೆ ಏನು ಅನಿಸ್ತಿದೆ ಅವ್ರ ಒಪಿನಿಯನ್ ಕೇಳೋಣ ಬನ್ನಿ ಗೈಸ್. ಡ್ಯಾಡಿ, ನಾನು ಫಸ್ಟ್ ಬ್ಲಾಗ್ ಮಾಡ್ತಾ ಇರೋದಕ್ಕೆ ಏನು ಅನಿಸ್ತಿದೆ ನಿನಗೆ? ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು, ಹೇಗೆ ಅನ್ನಿಸ್ತಿದೆ? ಇಲ್ಲಿಂದ ನಿಮಗೆಲ್ಲ ಒಳ್ಳೇದಾಗಲಿ, ಒಳ್ಳೊಳ್ಳೆ ವಿಡಿಯೋ ಮಾಡು, ಒಳ್ಳೊಳ್ಳೆ ಅದು ಮಾಡು, ಒಳ್ಳೊಳ್ಳೆ ಇದನ್ನು ಮಾಡು, ಒಳ್ಳೊಳ್ಳೆ ಅದನ್ನು ಯಾವುದೋ ಒಂದು ಮಾಡು. ಆಲ್ ದ ಬೆಸ್ಟ್. ಸ್ವಲ್ಪ ಮಮ್ಮಿ, ನಿನಗೆ ಹೇಗೆ ಅನ್ನಿಸ್ತಿದೆ ಮಮ್ಮಿ? ನನಗೂ ತುಂಬ ಖುಷಿ ಆಗುತ್ತಮ್ಮ. ಅಷ್ಟೇನಾ? ಅಷ್ಟೇ. ಮಗಳು ಸಾಧನೆ ಮಾಡ್ತಾಳೆ, ನಾವು ಒಂದು ಮಟ್ಟಿಗೆ ಬೆಳಿತೀವಿ. Guys, actually- ಕುಟುಂಬಕ್ಕೂ ಥರ ನಾವು ಒಂದು ಸಾಧನೆ ಮಾಡೇ ಮಾಡ್ತೀವಿ ಜೀವನದಲ್ಲಿ. ನಾವು ಏನೋ ಮಾಡ್ತೀವಿ. ಗುರಿ ಗುರಿ. ಗೈಸ್, ಆ್ಯಕ್ಚುಲಿ ನಾನು ನಮ್ಮ ಮಮ್ಮಿ ಡ್ಯಾಡಿನ ಕೇಳಿದ್ರೆ ನಮ್ಮ ಅಣ್ಣ ಡಿಸ್ಟ್ರಾಕ್ಟ್ ಮಾಡಿ ಅವ್ರ ಒಪಿನಿಯನ್ ಹೇಳ್ತಿದ್ದಾನೆ. ಇವಾಗ ಅವನ್ನೇ ಕೇಳೋಣ. ಹೇಳು ಕಾರ್ತಿಕ್, ಹೇಗೆ ಅನ್ನಿಸ್ತಿದೆ ನನ್ನ ಫಸ್ಟ್ ಬ್ಲಾಗ್? ನನಗೆ ತುಂಬ ಖುಷಿ ಆಗ್ತಿದೆ. ನಾನು ನೆಕ್ಸ್ಟ್ ಅಮ್ಮ ಕುಟುಂಬಕ್ಕೆ ನಾನು ಭೇಟಿ ಆಗ್ತೀನಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಯಾರೋ ಹೆಸರು ಹೇಳ್ತಾರೆ. ನೆಕ್ಸ್ಟ್ ಫೀಮೇಲ್ ಅಮ್ಮ ಕುಟುಂಬಕ್ಕೂ ಯಾರು, ನಾನಾ? ಅಮ್ಮ ಕುಟುಂಬ ನೋಡಿ ಗೈಸ್, ಹೆಂಗೆಲ್ಲ ಕಿಂಡಲ್ ಮಾಡ್ತಿದ್ದಾರೆ. 1 ಗಂಟೆ ಆಗಿರಲಿ, 2 ಗಂಟೆ ಆಗಿರಲಿ, ನಿಮ್ಮ ರೋಡಲ್ಲಿ ಗುರುಕ ಥರ ಓಡಾಡ್ತೀವಿ. ಗೈಸ್, ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಣ್ಣನ. ಹೈವೇರಲ್ಲಿ ಬರೋಕ್ಕೆ ಸರ್ವಿಸ್ ರೋಡೆಲ್ಲ ಹೋಗಿದ್ದು ಚೆನ್ನಾಗಿದೆ. ಯಾಕೆ? ಹೈವೇ ರೋಡಲ್ಲಿ ಮಂಗಳೂರು ಹೋಗಿ ತಿರ್ಗಾ ಮತ್ತೆ ಚನ್ನಪಟ್ಟಣಕ್ಕೆ ಅಲ್ಲಿಂದ ಟರ್ನ್ ಮಾಡ್ತೀವಿ. ಇಲ್ಲ, ಒಂದು ಸ್ವಲ್ಪ ದೂರ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು. ಅಲ್ಲ, ಸರ್ವಿಸ್ ರೋಡ್ಗೆ ಹೋದ್ರೆ ಕರೆಕ್ಟ್ ನೀನು ಹೇಳಿದ್ದು. ಇನ್ನೇನು ಒಂದು ಸರಿ ಗೈಸ್, ಹಿಡಿದಾಯ್ತಲ್ಲ. ಕಿಲೋಮೀಟ್ರು ಸೊ ಇದಾಗುತ್ತೇನೋ. ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗೋಣ. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಸೊ ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ. ಕಾರ್ ಪಾರ್ಕ್ ಮಾಡ್ಕೊಂಡು ನೋಡೋಣ ಬನ್ನಿ. ನಾನು ಆ್ಯಕ್ಚುಲಿ ಕ್ಯಾಮ್ರಾ ನೋಡ್ತಿಲ್ಲ, ಕ್ಯಾಮ್ರಾ ಬಿಟ್ಟು ಇನ್ನೆಲ್ಲ ನೋಡ್ತಿದ್ದೀನಿ. ಸೊ ಗೈಸ್, ಇದು ನನ್ನ ಫಸ್ಟ್ ವ್ಲಾಗ್. ಸೊ ನನ್ನ ಫಸ್ಟ್ ವ್ಲಾಗ್ ತಾಯಿ ಚಾಮುಂಡೇಶ್ವರಿ ಟೆಂಪಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಖುಷಿ ಆಗ್ತಿದೆ, ಬಿಕಾಸ್ ತಾಯಿ ಆಶೀರ್ವಾದ ತೊಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಸಿಗೋಣ. ಹೆವಿ ರಶ್ ಗೈಸ್, ಅದು ತುಂಬ ರಶ್ಶು. ಇವತ್ತು ಹುಣ್ಣಿಮೆ ಅಂದ್ಕೊಂಡು ಅನಿಸುತ್ತೆ ಮೋಸ್ಟ್ಲಿ. ಇವತ್ತು ಹುಣ್ಣಿಮೆ, ಶುಕ್ರವಾರ, ಮೇ 1 ಬೇರೆ ಲೇಬರ್ಸ್ ಡೇ, ರಜಾ ಇರೋದ್ರಿಂದ ಇಷ್ಟು ಜನ ಬಂದಿದ್ದಾರೆ ಗೊತ್ತಾ. ತುಂಬ ಜನ ಸೇರಿದ್ದಾರೆ. ಹೆವಿ ಬಿಸಿಲು, ಕಣ್ಬಿಡೋಕ್ಕಾಗ್ತಿಲ್ಲ, ಹೆವಿ ಬಿಸಿಲು. ಮೀನ್ಸ್ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಅಲ್ಲಿತ್ತು ಎಂಟ್ರಿ, ಇವಾಗ ಈ ಕಡೆಯಿಂದ ತುಂಬ ಜನ. ಏನಿವತ್ತು ಇಷ್ಟೊಂದು ಜನ? ಸಪ್ರೇಟ್ ಗೇಟ್ ಬಿಟ್ಟಿದ್ದಾರೆ. ನೀನು ಇದೇ ಫಸ್ಟ್ ಟೈಮ್ ಇಷ್ಟೊಂದು ರಶ್ ನೋಡ್ತಿರೋದು. ಫಸ್ಟ್ ಎಲ್ಲ ತುಂಬ ಕಮ್ಮಿ ಇತ್ತು ರಶ್ಶು, ಬಟ್ ಇವತ್ತು ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ರಶ್ ಆ್ಯಕ್ಚುಲಿ ಇನ್ನೊಂದು ಕ್ಯೂ ಇದೆ, ಈ ರೌಂಡ್ಸ್ ಆಗಿ ಬಂದು 1 ಅವರ್ ಆಯಿತು ಗೈಸ್. ನೋಡ್ಗೆರೆ ಬಂದು ಆಲ್ಮೋಸ್ಟ್ 1 ಅವರ್ ಆಯಿತು.
ಗೈಸ್ ನಮ್ಮ ಅಮ್ಮಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ನಮ್ಮ ಅಣ್ಣಂಗೂ ಕೂಡ ಕುತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೇ ಕ್ಯೂ ಅಲ್ಲಿ, ಫುಲ್ ಲಾಕ್ ಆಗಿದೆ. ಅಲ್ಲಿ ಆ್ಯಕ್ಚುಲಿ ಪೂಜೆ ನಡೀತಿದೆ ಬಸವಣ್ಣಂದು, ಸೊ ಹಾಗಾಗಿ ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲೇ. ಹಾಯ್ ಗೈಸ್, ದರ್ಶನ ಎಲ್ಲ ಮುಗೀತು. ಇವಾಗ ನೀರು ಹಾಕ್ಸ್ಕೊಂಬರಕ್ಕೆ ಹೋಗಬೇಕು. ನಾವು ಬೆಳಿಗ್ಗೆ 9:40ಗೆ ಬಂದಿದ್ದು, ಇವರು ಅದಕ್ಕಿಂತ ಡಬಲ್ ಜನ ಆಗಿದ್ದಾರೆ. 12:42 ಇವಾಗ. ಆದರೂ ಹೆವಿ ಬಿಸಿಲಲ್ಲಿ ಬಂದಿದ್ದಾರೆ, ಹೆವಿ ಜನ ಇದ್ದಾರೆ. ಇವಾಗ ದರ್ಶನ ಆಯಿತು, ದರ್ಶನ ಚೆನ್ನಾಗಾಯಿತು. ಇವಾಗ ನೀರು ಹಾಕ್ಸ್ಕೊಬೇಕು. ನೀರು ಹಾಕ್ಸ್ಕೊಂಡು ತಡೆ ಹೊಡ್ಸ್ಕೊಂಡು ಗೌಡ್ಗೆರೆ ಬಿಡೋದು ಅಷ್ಟೇ. ಈ ವಿಶೇಷ ಆ್ಯಕ್ಚುಲಿ ಕಾಯಿ ಕಟ್ಟೋದು. ನಮ್ಮ ಡ್ಯಾಡಿ ಅರ್ಕೆ ಕಟ್ಕೊಂಡಿದ್ದಾರೆ 6 ವೀಕ್ಸು. ಇವಾಗ ಲಾಸ್ಟ್ 1 ವೀಕು, ಸೊ ಹಾಗಾಗಿ ಫುಲ್ ಫ್ಯಾಮಿಲಿ ಬಂದಿರೋದು. ಕೊನೆ ವೀಕು ಅವ್ರು ಏನು ಅಂದ್ಕೊಂಡಿದ್ದಾರೋ ಅದಾಗಲಿ, ಸಕ್ಸಸ್ ಆಗಲಿ. ಇನ್ ಕೇಸ್ ನೀವು ಯಾರಾದರೂ ಏನಾದರೂ ಅಂದ್ಕೊಂಡಿರೋದು ಆಗಬೇಕು ಅಂದರೆ ಗೌಡ್ಗೆರೆಗೆ ಬಂದು ಕಾಯಿ ಕಟ್ಟಿ 6-7 ವೀಕ್ಸ್ ಕಟ್ಟಿ ಒಳ್ಳೇದಾಗುತ್ತೆ. ಗೈಸ್, ನಾನು ಹೇಳಿದ್ನಲ್ಲ ನೀರು ಹಾಕ್ಸ್ಕೊಬೇಕು ಅಂತ. ಸೊ ಇಲ್ಲಿ ಬಸವಣ್ಣನ ಹತ್ರ ನೀರು ಹಾಕ್ಸ್ಕೊಳೋದು ನೋಡಿ, ಈ ಥರ ಹಾಕ್ತಾರೆ. ಆ್ಯಂಡ್ ದೆನ್ ಇಲ್ಲಿ ಕಾಯಿ ಕಟ್ತಾರೆ ನೋಡಿ. ಇಷ್ಟೊಂದು ಜನ, ಲೈಕ್ ಅದು 5 ರೌಂಡ್ ಸುತ್ತಿ ಕಟ್ಟಬೇಕು ಕಾಯಿನ. 5-7 ರೌಂಡ್ಸ್ ಈ ಥರ ಸುತ್ತಿ ಕಟ್ಟಬೇಕು. ಸೊ ಇಲ್ಲಿ ನೋಡಿ ನೀರು ಹಾಕ್ತಿದ್ದಾರೆ. ಸೊ ಇವಾಗ ನಾನು ನೀರು ಹಾಕ್ಸ್ಕೊಬೇಕು, ನಾನು ಫ್ಯಾಮಿಲಿ ನೀರು ಹಾಕ್ಸ್ಕೊಳ್ತೀವಿ. ಸೊ ನೀರು ಹಾಕ್ಸ್ಕೊಂಡು ಸಿಗೋಣ ಬನ್ನಿ. ಸೊ ಗೈಸ್, ಫೈನಲಿ ಮುಗೀತು ಗೌಡ್ಗೆರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೇಳಿ ಮಮ್ಮಿ, ಹಸುವಾಗ್ತಿದ್ಯಾ? ಹಸುವಾಗ್ತಿದ್ಯಾ ಕಾರ್ತಿ? ಏನಿಲ್ಲ, ಅಷ್ಟೊಂದು ನೀರು ಕುಡ್ದು ಅಲ್ಲ. ಹೇಗೆ ಅನಿಸ್ತಿದೆ ಕಾರ್ತಿ? ಡ್ಯಾಡಿ ಒಂದೇ ಒಂದು ತಟ್ಟೆ ತಂದೈತೆ ಊಟಕ್ಕೆ. ಗೈಸ್, ನಮ್ಮಪ್ಪ ಊಟಕ್ಕೆ ತೆಟ್ಟೆ ತರಕ್ ಹೋಗಿದ್ರು. ಹೊಟ್ಟೆ ಹಸಿದೆ, ಫುಲ್ ಹೊಟ್ಟೆ ಹಸಿತಿದೆ ಅಂತ ನಮಗೆ. ಇಲ್ಲಿ ತಿನ್ನೋದು ಬೇಡ ಅಂತಾರೆ. ಸೊ ನಾವು ₹3 ಒಂದು ಪ್ಲೇಟ್ ಅವು. ನೋಡಿ ಪ್ಲೇಟ್ ತರಕ್ ಹೋಗಿದ್ರು. ಪ್ಲೇಟ್ ತಗೊಂಬಂದಿದ್ದಾರೆ. ಇವಾಗ ಊಟ ಮಾಡಬೇಕು. ಡ್ರೈವಿಂಗ್ ಸೀಟಲ್ಲಿ ನಾನು ಕೂತಿದ್ದೀನಿ. ಈಗ ಅಕ್ಕಿ ನಾನು ಓಡಿಸಲ್ಲ, ನಮ್ಮ ಅಣ್ಣ ಓಡಿಸ್ತಾನೆ. ಸೊ ಬನ್ನಿ ಗೈಸ್, ಊಟ ಮಾಡಿ ಸಿಗ್ತೀನಿ. ಇಲ್ಲ, ಲೇಟ್ ಆದರೆ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಹತ್ತ ಇಟ್ಲ ಓಡಾಡ್ತೀನಿ ಅಲ್ಲೇ. ಸೊ ಗೈಸ್, ಊಟ ಆಯ್ತು. ನೀವು ಇನ್ನ ಕುಂತಿಲ್ಲ, ಇದಾಗಿಲ್ಲೇನೋ ಅಂತ. ತೋಟ ನೋಡಿ ಗೈಸ್, ಪಕ್ಕ ಗೈಸ್. ಡ್ರೀಮ್ ಫುಲ್ಫಿಲ್ ಮಾಡೇ ಮಾಡ್ತೀವಿ. ತೋಟ ಕಟ್ಟೆ ಕಟ್ತೀವಿ. ಒಂದು ಫಾರ್ಮ್ ಹೌಸ್ ನಮ್ಮದೇ ಅಂತ ಒಂದು ಫಾರ್ಮ್ ಹೌಸ್ ಮಾಡೇ ಮಾಡ್ತೀವಿ. ಡ್ರೀಮ್ ನಮಗೇನಿಲ್ಲ ಡ್ರೀಮ್. ಬ್ಯಾಂಗ್ಳೂರಲ್ಲಿ ಒಂದು ಮನೆ, ಒಂದು ಊರಲ್ಲೊಂದು ತೋಟ. ಈಗ ಬೆಂಗಳೂರಲ್ಲಿ ಇಲ್ಲೊಂದು ತೋಟ, ಬ್ಯಾಂಗ್ಳೂರಲ್ಲಿ ತೋಟ ಅಷ್ಟೇ. ಅಷ್ಟೇ ಗೈಸ್. ದುಬೈಯಲ್ಲಿ ಒಂದು ಮನೆ ನಮ್ಮ ಅಣ್ಣ ಮಾಡ್ತಾನೆ. ಒಂದು ಫಾರ್ಮ್ ಹೌಸ್ ಅಷ್ಟೇ, ಇನ್ನೇನಿಲ್ಲ ಗೈಸ್. ಅದೆಲ್ಲ ನಮ್ಮ ಅಣ್ಣನ ಡ್ರೀಮ್. ಮೆಜೆಸ್ಟಿಕ್ ಸೆಂಟರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಜಾಗ, ಸೈಟ್ ಇದೆ ಒಂದೆರಡು. 60x61. ಗೈಸ್, ಆಯ್ತು. ಇವಾಗ ಮನೆಗೆ ಹೊರಡೋದೆ ಆಯಿತು. ಸ್ವಲ್ಪ ಆಚೆ ಬಂದು ಸ್ವಲ್ಪ ರಿಲೀಫ್ ಆಯಿತು. ಇವಾಗ ಸೀದಾ ಮನೆಗೆ ಹೋಗಿ ಮನೆ ಡೋರ್ ಹಾಕಿ. ಸೊ ಗೈಸ್, ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಫುಲ್ ಡೇ ಟ್ರಾವೆಲ್ ಮಾಡಿ 1 ಡೇ ಫುಲ್. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ, ರೀಚ್ ಆದ್ವಿ. ಸೊ ಇವಾಗ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಫಸ್ಟ್ ವ್ಲಾಗ್. ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಪ್ಲೀಸ್ ಗೈಸ್, ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ಲೀಸ್ ಗೈಸ್.